ಸೊ ಪ್ರಾಕ್ಟೀಸ್ ಮ್ಯಾಚಸ್ ಚೆನ್ನಾಗಿ ಆಡಿದ್ರೆ ನಿಮಗೆ ಕ್ಲಬ್ ಕ್ರಿಕೆಟ್ ಸಿಗುತ್ತೆ. ಅದಷ್ಟೇ ಅಲ್ಲ, ನೀವು ಸೆಲೆಕ್ಷನ್ಸ್ಗೆ ನೀವು ಮುಂದೆ ಹೋಗ್ತೀರಾ ಅಂದಾಗ ವೈಟ್ಸಲ್ಲಿ ಹೋಗ್ಬೇಕು. ಯಾವುದೇ ಸೆಲೆಕ್ಷನ್ಸ್ ಇರಲಿ ಇದನ್ನ ತಲೆ ಇಟ್ಕೊಳ್ಳಿ. ಫಸ್ಟ್ ಟೈಮು ಪ್ಯಾಡಿಗೆ ಬೀಳೋರ್ಗೂ ಸ್ವಲ್ಪ ಭಯ ಆಗುತ್ತೆ. ತೊಗೋಬೇಕಾದ್ರೆ ಕೇಳ್ಬಿಟ್ಟು ತೊಗೋಬೇಕಾಗುತ್ತೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ. ಕ್ರಿಕೆಟ್ ಸ್ಟಾರ್ಟ್ ಮಾಡೋರು ಹೇಗೆ ಪ್ಯಾಡ್ ಅಪ್ ಆಗ್ತಾರೆ, ಕಿಟ್ ಬ್ಯಾಗಲ್ಲಿ ಏನೇನು ಇರುತ್ತೆ, ಏನೇನು ಸೇಫ್ಟಿ ಎಕ್ವಿಪ್ಮೆಂಟ್ಗಳಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಎಪಿಸೋಡಲ್ಲಿ ಒಂದು ಕ್ರಿಕೆಟ್ ಕೋಚಿಂಗ್ ಫೀಸ್ ಎಷ್ಟಾಗ್ಬೋದು ನಿಮ್ಮ ಡಿಸ್ಟಿಕಲ್ಲಿ, ಹಾಗೆ ಬ್ಯಾಂಗ್ಳೂರಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈ ಎಪಿಸೋಡಲ್ಲಿ ಆ್ಯಕ್ಚುಲಾಗಿ ನಾವು ಏನೇನು ಫೇಸ್ ಮಾಡಬೇಕಾಗುತ್ತೆ ಒಂದು ಕಲಿಬೇಕಾದ್ರೆ, ಒಂದು ಸ್ಟಾರ್ಟಿಂಗ್ ಒಂದು ಫಸ್ಟ್ ಡೇಯಿಂದ ಒಂದು ಅಟ್ಲೀಸ್ಟ್ ಫಸ್ಟ್ ಗೋಲು ನಾವು ಕ್ಲಬ್ ಕ್ರಿಕೆಟ್ ಅಂತಲೇ ಅನ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಫಸ್ಟು ನಿಮ್ಮ ಕೆಪಾಸಿಟಿ ಅಥವಾ ಕ್ರಿಕೆಟಲ್ಲಿ ನಿಮ್ಮ ಟ್ಯಾಲೆಂಟು ಸ್ಕಿಲ್ಸು ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ ನಿಮಗೆ ಕ್ಲಬ್ ಕ್ರಿಕೆಟು ಒಂದು ಸ್ಮಾಲ್ ಗೋಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ಲಬ್ ಕ್ರಿಕೆಟ್ ಅಂದರೆ ಸ್ಟೇಟ್ ಬೋರ್ಡ್ ಕ್ರಿಕೆಟಲ್ಲೇ ನಡೆಯುವಂಥ ಸ್ಟೇಟ್ ಲೀಗು. ಸೊ ಸ್ಟೇಟ್ ಲೀಗಲ್ಲಿ ನಿಮಗೆ ಡಿವಿಷನ್ಸ್ ಬರುತ್ತೆ. ಫಸ್ಟ್ ಡಿವಿಷನ್ ಅಂತ ಬರುತ್ತೆ. ಫಸ್ಟ್ ಡಿವಿಷನ್ನು ಫಸ್ಟ್ ಪ್ರೈಮರಿ ಗೋಲ್ ಅಂತ ಕೊಡೋದು ನಿಮಗೆ ನಾನು ಅಬೌವ್ 19 ಫಸ್ಟ್ ಡಿವಿಷನ್. ನೀವು ಯಾವುದೇ ಝೋನ್ ಆಗಿರ್ಬೋದು. ಬ್ಯಾಂಗ್ಳೂರು ಝೋನ್ ತುಂಬಾ ಕಷ್ಟ ಇದೆ. ಅದು ರಂಜಿ ಟ್ರೋಫಿ ಲೆವೆಲಲ್ಲಿರುವಂಥದ್ದು ಬ್ಯಾಂಗ್ಳೂರು ಫಸ್ಟ್ ಡಿವಿಷನ್ನು. ಹಾಗೆ ನಮ್ಮ ಬೇರೆ ಮೈಸೂರು ಝೋನ್ ಆಗ್ಬೋದು, ಧಾರವಾಡ ಝೋನ್ ಆಗ್ಬೋದು. ಧಾರವಾಡ ಝೋನು ಮೈಸೂರು ಝೋನ್ ಅಂತ ಗೊತ್ತಿಲ್ಲ ಅಂದರೆ ಸಾರಿ, ಪದೇ ರಿಪೀಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ಹೊಸಬ್ರು ಬರೋರಿಗೆ ಗೊತ್ತಾಗೋದಿಲ್ಲ. ಸೊ ಝೋನ್ ಬಗ್ಗೆನೂ ನಿಮಗೆ ಪ್ರೀವಿಯಸ್ ಎಪಿಸೋಡ್ಗಳು ಹೇಳ್ಕೊಟ್ಟಿದ್ದೀನಿ, ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಡಿಸ್ಟಿಕ್ ಯಾವ ಝೋನಿಗೆ ಬರುತ್ತೆ ಅಂತ. ಅದು ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ನೀವೇನಾದ್ರು ಹೊಸಬ್ರಾಗಿದ್ದರೆ. ಬ್ಯಾಂಗ್ಳೂರು ಝೋನ್ ಬಿಟ್ಟು ಬೇರೆ ಯಾವುದು 6 ಬೇರೆ ಝೋನ್ಗಳೇನಿದೆ ಅದನ್ನು ಮುಫಿಸಿಲ್ ಏರಿಯಾ ಅಂತಾರೆ. ಸೊ ಅಲ್ಲಿ ನಾನು ಕೇಳಿದ್ರೆ ಕ್ವಾಲಿಟಿ ಅಷ್ಟಿಲ್ವೇ ಇಲ್ಲ. ಇಲ್ಲಿ ಬ್ಯಾಂಗ್ಳೂರಿನ 4 ಡಿವಿಷನ್ನು 5th ಡಿವಿಷನ್ ಕ್ವಾಲಿಟಿಯಲ್ಲಿ ನಿಮಗೆ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನಲ್ಲಿ ಸಿಗುತ್ತೆ. ಅಷ್ಟು ನಿಮ್ಗೆ ಹೇಳಿದ್ರೆ ನಂಬಲ್ಲ ನೀವು. ಮೋಸ್ಟ್ಲಿ ತುಂಬ ಜನ ಅಲ್ಲಿ 11 ಮಾಡೋದಕ್ಕೆ ಕರೆಕ್ಟ್ 11 ಮಾಡೋದಕ್ಕೆ ಒದ್ದಾಡ್ತೇವೆ. ತುಂಬ ಕಷ್ಟ ಇದೆ ಅಲ್ಲಿ 11 ಮಾಡೋದಕ್ಕೆ ಒಂದು ಒಳ್ಳೆ ಟೀಮ್ ಆಗಿ. ಸೊ ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ, ಬಟ್ ಕಲಿಯೋದು ನಿಮ್ಮ ಆಡೋರ್ಗೇನು ಕಮ್ಮಿ ಇಲ್ಲ, ಬಟ್ ಕ್ವಾಲಿಟಿ ಅಷ್ಟು ಇಲ್ಲ, ಇಂಪ್ರೂವ್ ಆಗಲೇಬೇಕು. 11 ಟೀಮ್ಗಳಲ್ಲಿ ನಿಮಗೆ ಅಟ್ಲೀಸ್ಟ್ 3-4 ಟೀಮಿಂಗ್ ಸಿಗುತ್ತೆ. 11 ಮಾಡೋಕ್ಕೆ ಒದ್ದಾಡ್ಬಿಡ್ತೀವಿ ನಾವು. ಸೊ ಅಂಥ ಝೋನ್ಗಳಲ್ಲಿ ಸೊ ಕಲಿಯೋದ್ರ ಬಗ್ಗೆ ತುಂಬ ಫೋಕಸ್ ಮಾಡಿ. ಕಲಿದೆ ನಿಮಗೆ ಅಲ್ಲಿ ಚಾನ್ಸ್ ಸಿಗೋಲ್ಲ. ಸೊ ನಿಮಗೆ ಫಸ್ಟ್ ಗೋಲ್ ಕೊಡೋದು ನನಗೆ ತುಂಬ ಜನ ಕೇಳ್ತೀರಾ ಎಷ್ಟು ವರ್ಷ ಕ್ರಿಕೆಟ್ ಆಡಿದ್ರೆ ನಾವು ಸಕ್ಸಸ್ನ ಕಾಣ್ಬೋದು, ಎಷ್ಟು ವರ್ಷ ಕಲಿಬೇಕಾಗುತ್ತೆ ಅಂತೆಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಸ್ಮಾಲ್ ಗೋಲು, ಫಸ್ಟ್ ಗೋಲು ಕ್ಲಬ್ ಕ್ರಿಕೆಟ್ ಆಡಬೇಕು. ಕ್ಲಬ್ ಕ್ರಿಕೆಟು ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ಬರುವಂಥ ಸ್ಟೇಟ್ ಲೀಗ್. ಬನ್ನಿ ಕ್ರಿಕೆಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೆ ಒಂದು ಕಲಿಯೋದ್ರಿಂದ, ಅದನ್ನ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಸಿಂಪಲ್ ಮಾಡೋದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮದು ಎಜುಕೇಷನ್ ಸಿಸ್ಟಮ್ ಹೇಗಿದೆಯೋ, ಪ್ಯಾಟರ್ನ್ಸ್ ಹೇಗಿದೆಯೋ ಸೇಮ್ ಅದೇ ರೀತಿ ಇರುತ್ತೆ. ನಿಮಗೂ ಇಲ್ಲಿ ಟೀಚಿಂಗು ಇರುತ್ತೆ, ಹಾಗೆ ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ಸ್ ಏನು ಮ್ಯಾಚಸ್ ಅಂತ ಅನ್ಕೋಬೋದು ನೀವು. ಸೊ ಹೇಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ನೋಡಿ. ನೀವು ಹೇಗೆ ಒಂದು ಸ್ಕೂಲಿಗೆ ಜಾಯ್ನ್ ಆಗ್ತೀರಾ, ಅದೇ ರೀತಿ ಇದು ಕೂಡ ಒಂದು ಕ್ರಿಕೆಟ್ ಅಕಾಡೆಮಿಗೆ, ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗೆ ನೀವು ಜಾಯ್ನ್ ಆಗೋದು. ಅಲ್ಲಿ ಮೋರ್ ಆಫ್ ಸ್ಟಡಿಂಗ್ ಇರುತ್ತೆ, ಇಲ್ಲಿ ಮೋರ್ ಆಫ್ ಪ್ರಾಕ್ಟಿಕಲ್ ವೇಸ್ ಇರುತ್ತೆ ಕಲಿಯೋದಕ್ಕೆ. ಸೊ ಬಾಡಿ ಮತ್ತು ಮೈಂಡ್ ಎರಡೂ ಆಗಬೇಕಾಗುತ್ತೆ. ಸೊ ಸೇಮ್ ಪ್ರೊಸೆಸ್ ಹಿಡಿಯುತ್ತೆ. ಇಲ್ಲಿ 1 ವರ್ಷದಲ್ಲಿ ಏನಾಗಲ್ಲ. ಕ್ಯಾಂಪಲ್ಲಿ ಯಾವ ರೀತಿ ಕಲಿತ್ರೆ ಒಳ್ಳೇದು, ನಾವು ಯಾವಾಗ ನಾವು ಬೆಸ್ಟ್ ರಿಸಲ್ಟ್ಸ್ನ ಕಾಣ್ಬೋದು ಕಲಿಯೋದಕ್ಕೆ. ತುಂಬ ನೀವು ಹೇಳ್ತಾ ಇರ್ತೀರಾ ಅಲ್ಲಿ ಕೋಚಿಂಗ್ ಸರಿ ಇರೋಲ್ಲ, ಬೇರೆಯವ್ರು ಹೇಳಿರೋದು ಇದು ಆಬ್ವಿಯಸ್ಲಿ ನಿಮಗೂ. ಬ್ಯಾಂಗ್ಳೂರು ಅಂದರೆ ಕ್ರಿಕೆಟು ಅಲ್ಲಿ ಕೋಚಿಂಗ್ ಇರೋಲ್ಲ, ಅಷ್ಟೊಂದು ಇರೋಲ್ಲ, ಕ್ವಾಲಿಟಿ ಇರೋಲ್ಲ ಅಂತ. ಟು ಬಿ ಆನೆಸ್ಟ್, ನೀವು ಎಲ್ಲೇ ಹೋದ್ರೂ ಕಲಿಯೋದು ನೀವೇ, ಕಲಿಬೇಕಾಗಿರೋದು ನೀವೇ. ಏನಿ ಸ್ಕೂಲ್ ಹೋದ್ರೂ ನೀವು ಹೇಗೆ ABCD ಅಂತಲೇ ಕಲಿಬೇಕಾಗುತ್ತೆ. ನಿಮ್ಗೆ 15 ವರ್ಷ ಇರ್ಬೋದು, ಬಟ್ ನಿಮಗೆ ABCD ಇಂದನೇ ಕಲಿಬೇಕಾಗುತ್ತೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಬೇಸಿಕ್ಸು. ಸೊ ಬೇಸಿಕ್ಸ್ ಕಲಿಬೇಕಾಗುತ್ತೆ. ಅದು ತುಂಬಾ ಬೋರಿಂಗ್ ಇರುತ್ತೆ. ಅದು ಬನ್ನಿ ಬೇಸಿಕ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪ್ರಾಕ್ಟೀಸು ಎಷ್ಟು ಇಂಪಾರ್ಟೆಂಟು ಅಥವಾ ಎಷ್ಟು ಈಸಿ ಇದ್ರೂ ಈಸಿಯಾಗಿ ಬರೋಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಇದನ್ನು ನಾವು ಹ್ಯಾಂಡ್ ರೈಟಿಂಗ್ ಅನ್ಕೋಬೋದು. ನಾವು ಹೇಗೆ ಬರಿತಾ ನಾವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಹೋಗ್ತೀವಿ, ಅದೇ ರೀತಿ ನಮಗೆ ಟೆಕ್ನಿಕ್ಕು, ಮಸಲ್ ಮೆಮರಿ ಏನು ಹೇಳ್ತೀವಿ, ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಸಖತ್ ಬೋರಿಂಗ್ ಇರುತ್ತೆ. ನೀವು ಇದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಒಂದು ಹ್ಯಾಂಡ್ ರೈಟಿಂಗು ಅಂದರೆ ಸೇಮ್ ನೀವು ಬರೆದಿರೋ ನಿಮ್ಗೆ ಅರ್ಥ ಆಗಬೇಕು ಆ ಥರ. ಸೊ ನೀವು ಬರೆದಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂದರೆ 2 ಡೇಸ್ ಬಿಟ್ಟು ಅಂದರೆ ಹಂಗಾಗಲ್ಲ. ಕ್ರಿಕೆಟಲ್ಲೂ ಆಗುತ್ತೆ ಅದೇ ಥರ ಆಯಿತಾ. ನೀವು ಯಾವುದೋ ಒಂದು ಶಾಟ್ ಆಡ್ತೀರಾ, ನಾಳೆ ಅದೇ ಶಾಟ್ ಬರೋದಿಲ್ಲ, ಯಾಕೆಂದರೆ ಅದು ಮಸಲ್ ಮೆಮರಿ ಆಗಿರೋದಿಲ್ಲ. ಸೊ ಅದು ಪ್ರಾಕ್ಟೀಸಸ್ಸು. ಇದನ್ನು ಇನ್ನೇನು ಅಂತಲೇ ಅನ್ಕೋಬೇಕು. ಸೊ ಇದನ್ನೆಲ್ಲ ಕಲ್ತ ಮೇಲೆ ಒಂದೊಂದು ಬೇಸಿಕ್ನ ಕಲ್ತಾ ಹೋದ್ಮೇಲೆ
ಆಮೇಲೆ ಬರುವಂಥದ್ದು ಸ್ಕಿಲ್ಸ್ ಏನು, ಇವಾಗ ABCD ಏನೋ ಕಲ್ತ್ಬಿಡ್ತಿರ್ತೀವಿ, ಅದನ್ನು ಜೋಡಿಸಿ ಬರೆಯೋದಿರುತ್ತಲ್ಲ, ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡೋದಿರುತ್ತಲ್ಲ. ಸೊ ಆ ರೀತಿ ನಮ್ಮ ಕ್ರಿಕೆಟಲ್ಲಿ ಆಗೋದಂತೂ ಕೆಲವೊಂದು ಬೇಸಿಕ್ ಡ್ರಿಲ್ಸ್ ಮಾಡಿ ಅದು ನಮಗೆ ಬೌಲರ್ಸ್ಗೆ ಆಡಬೇಕಾದ್ರೆ ಕಾಂಪಿಟೇಟಿವ್ ಅಂದರೆ ಮ್ಯಾಚಸ್ಗೆ ಎಕ್ಸಾಮ್ಸ್ ರೀತಿ ಬರುತ್ತೆ, ಅದೆಲ್ಲ ಪ್ರಿಪ್ರೇಷನ್ಸು. ಸೊ ಈಗ ಆ ರೀತಿಯೇ ಹೋಗೋದಿತ್ತು, ಸಿಂಪಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಟೆಕ್ನಿಕು ನಮಗೆ ಎಯಿಂದ ಝೆಡ್ವರೆಗೂ ಏನಿದೆ ಲೆಟರ್ಸ್, ಅದನ್ನು ಫಾರ್ಮಲ್ಲಿ ಕರೆಕ್ಟಾಗಿ ಒಂದು ವರ್ಡ್ನ ಫಾರ್ಮ್ ಮಾಡೋದಕ್ಕೆ ಹೇಗೆ ಕರೆಕ್ಟು ಲೆಟರ್ಸ್ನ ಯೂಸ್ ಮಾಡಬೇಕು, ಅದೇ ರೀತಿ ನಮಗೆ ನಮ್ಮ ಬಾಡಿಲಿ ಬೇರೆ ಬೇರೆ ಪಾರ್ಟ್ಸ್ ಇದೆಯಲ್ಲ, ಸೊ ಆ ಪಾರ್ಟ್ಗಳು ಒಂದೇ ರೀತಿ ಒಂದು ಆ ಆ್ಯಕ್ಟಿವಿಟಿಗೆ ಆ್ಯಕ್ಷನ್ಗೆ ರಿಯಾಕ್ಟ್ ಆಗಬೇಕಾಗುತ್ತೆ. ಸೊ ಬೇಸಿಕ್ಲಿ ಅದು ಈವನ್ ಫಾರ್ ದ ಬೌಲರ್ಸ್ ಖಂಡಿತ ನೀವು ಕಲಿಬೇಕಾಗುತ್ತೆ. ಪ್ರತಿಯೊಂದು ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟು, ಅದೇ ನಿಮಗೆ ಫೌಂಡೇಶನು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ರತಿಯೊಬ್ಬರು ಪೇಷನ್ಸ್ ಇಡಲೇಬೇಕಾಗತ್ತೆ. ಅದಷ್ಟೇ ಅಲ್ಲ, ಕ್ರಿಕೆಟಲ್ಲಿ ತುಂಬ ವಿಷಯ ಕಲಿಯಿರುತ್ತೆ. ಹೇಗೆ ನಮ್ಮ ಸ್ಕೂಲಿಂಗಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿರುತ್ತೋ, ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಹಿಸ್ಟ್ರಿ, ಆ ಥರ ಏನೇನು ಎಲ್ಲ ಇರುತ್ತೋ ಅದೇ ರೀತಿ ನಮ್ಮ ಕ್ರಿಕೆಟಲ್ಲೂ ಇರುತ್ತೆ. ಬ್ಯಾಟಿಂಗ್ ಬೌಲಿಂಗ್ ಅಷ್ಟೇ ಅಲ್ಲ, ಕ್ರಿಕೆಟು ಮೈಂಡ್ ಸೆಟ್ ಹೋಗುತ್ತೆ, ಫಿಟ್ನೆಸ್ ಹೋಗುತ್ತೆ, ಡಿಸಿಪ್ಲಿನರಿ ಹೋಗುತ್ತೆ. ಹೇಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ವಿಷಯ ಕಲಿಯೋದಿರುತ್ತೆ, ಮೆಂಟಲಿ, ಫಿಸಿಕಲಿ, ಹಾಗೆ ಲೈಫ್ ಸ್ಟೈಲ್ಸ್ ಕೂಡ ತುಂಬಾ ಕಲಿಸುತ್ತೆ ಕ್ರಿಕೆಟ್. ಅದಕ್ಕೆ ನಿಮಗೆ ನೆಚ್ಚಲ್ಲಿ 20 ರಿಂದ 15 ನಿಮಿಷ ಬ್ಯಾಟಿಂಗ್ ಸಿಗ್ಬೋದು, ಬಟ್ ಅಷ್ಟೇ ಅಲ್ಲ, ಕ್ರಿಕೆಟು ನಿಮಗೆ ಫೀಲ್ಡಿಂಗು ಫಿಟ್ನೆಸ್ ಎಲ್ಲ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ನಿಮಗೆ ಜಾಸ್ತಿ ಟೈಮು ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಫೀಲ್ಡಿಂಗು ತುಂಬ ನೆಗ್ಲೆಕ್ಟ್ ಮಾಡ್ತೀರಾ, ಮುಂಚೆಯಿಂದನೂ ಆಗ್ತಿದೆ, ಈಗಲೂ ಆಗ್ತಿದ್ದೀರಾ. ಯಾರು ಫೀಲ್ಡಿಂಗ್ ಇಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೂ ತುಂಬ ದೂರ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಫೀಲ್ಡಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ನೆಗ್ಲೆಕ್ಟ್ ಮಾಡ್ತೀರಾ, ದಯವಿಟ್ಟು ಅವಾಯ್ಡ್ ಮಾಡಿ. ಈಗ ಅಟ್ಲೀಸ್ಟ್ ಈಗಿನ ಬರುವಂಥ ಜನ್ರೇಷನ್ ಕ್ರಿಕೆಟರ್ಸು ಮೇಯ್ನು ಫಿಟ್ನೆಸ್ಸು ಮತ್ತು ಫೀಲ್ಡಿಂಗ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬ್ಯಾಟಿಂಗ್ ಬೌಲಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ ಬ್ಯಾಟಿಂಗ್ ಬೌಲಿಂಗಲ್ಲಿ ಕಲಿಯೋದಕ್ಕೆ. ಸೊ ಫಿಸಿಕಲಿ ಫಿಟ್ ಇದ್ದರೆ ಲರ್ನಿಂಗು ಕೂಡ ತುಂಬ ಬೇಗ ಆಗ್ತಾ ಹೋಗುತ್ತೆ. ಬನ್ನಿ, ಯೂಶ್ವಲಿ ತುಂಬ ಕಾಮನ್ ಆಗಿ ಎಲ್ರಿಗೂ ಫಸ್ಟ್ ಟೈಮ್ ಯಾರು ಪ್ಯಾಡ್ಸು ಹೆಲ್ಮೆಟ್ ಎಲ್ಲ ಹಾಕೊಂಡಿರ್ತೀರ, ಎಲ್ರಿಗೂ ಫೀಲ್ ಆಗಿರುತ್ತೆ. ಅದೇ ರೀತಿ ನಮಗೂ ಫೀಲ್ ಆಗಿದೆ. ಒಂದು ಕ್ರಿಕೆಟ್ ಕಿಟ್ ಬ್ಯಾಗಲ್ಲಿ ಏನೇನಿರುತ್ತೆ, ಒಂದು ಬ್ಯಾಟ್ಸ್ಮನ್ನು ಯಾವ ರೀತಿ ನಿಮ್ಮ ಪ್ರಾಡಕ್ಟ್ಸ್ನ ನೀವು ಸೇಫ್ಟಿ ಐಟಮ್ಸ್ನ ಹೇಗೆ ತೊಗೋಬೇಕು, ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತೊಗೊಳ್ಳೋದು ಹೇಳ್ಬೇಕು ಅಂದರೆ ಈಗಲೇ ನಾನು ಈಗಲೂ ಇದ್ದಾರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಹುಡುಗ ಅಥವಾ ಹುಡುಗಿ ಬೆಳೀತಾರೆ, ಇನ್ನು 6 ತಿಂಗಳಲ್ಲಿ ಬೆಳೀತಾರೆ, ಹೈಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ಪ್ಯಾಡ್ಸು, ಸ್ವಲ್ಪ ದೊಡ್ಡ ಹೆಲ್ಮೆಟ್ಟು, ಸ್ವಲ್ಪ ದೊಡ್ಡ ಬ್ಯಾಟ್ನೇ ಕೊಡ್ತಾರೆ. ದಯವಿಟ್ಟು ಅವಾಯ್ಡ್ ಮಾಡಿ. ಅದು ಏನಾಗುತ್ತೆ ಅಂದರೆ ಕಲಿಯೋದಕ್ಕೆ ಕಷ್ಟ ಆಗೋಗುತ್ತೆ. ಸೊ ಒಂದು kg ಪೆನ್ ತೊಗೊಂಡು ನೀವು ಬರೆಯೋದಂಗೆ ಆಗುತ್ತೆ ಅದು. ಸೊ ಅದು ಲರ್ನಿಂಗ್ನ ಸ್ಲೋ ಮಾಡುತ್ತೆ, ಅದು ಅಷ್ಟು ಈಸಿ ಆಗೋಲ್ಲ ಮಕ್ಕಳಿಗೆ. ಸೊ ಅಥವಾ ದೊಡ್ಡವ್ರಿಗಾದ್ರೂ ಸರಿ, ಓವರ್ ಸೈಜ್ ಹಾಗೆ ಚಿಕ್ಕದು ಬೇಡ, ಒಂದು ಕರೆಕ್ಟ್ ಸೈಜ್ ತೊಗೊಳ್ಳಿ. ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟ್ ಆಗ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಬನ್ನಿ ನೋಡ್ಕೊಬರೋಣ. ಕ್ರಿಕೆಟ್ ಸ್ಟಾರ್ಟ್ ಮಾಡೋರು ಹೇಗೆ ಪ್ಯಾಡಪ್ ಆಗ್ತಾರೆ, ಕಿಟ್ ಬ್ಯಾಗಲ್ಲಿ ಏನೇನು ಇರುತ್ತೆ, ಏನೇನು ಸೇಫ್ಟಿ ಎಕ್ವಿಪ್ಮೆಂಟ್ಗಳಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಹತ್ರ ಕಿಟ್ ಬ್ಯಾಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಫಸ್ಟ್ ಥಿಂಗು ಯಾವಾಗಲೂ ಬರೋದು ನಿಮಗೆ ಅಬ್ಡಮನ್ ಗಾರ್ಡು ತುಂಬಾ ಇಂಪಾರ್ಟೆಂಟು, ಸೇಫ್ಟಿ. ಯಾಕೆ ಫಸ್ಟೇ ಹಾಕೋಬೇಕು ಅಂದರೆ ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಭ್ಯಾಸ ಆಗೋವರೆಗೂ ಮರ್ತೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಫಸ್ಟೇ ಹಾಕ್ಕೊಳ್ಳಿ. ಸೊ ಇದ್ರ ಜೊತೆ ನಿಮಗೆ ತುಂಬ ಕಾಮನಾಗಿ ಎಲ್ಲರೂ ಫೇಸ್ ಮಾಡೋದು, ತುಂಬ ಜನ ನೀವು ಫೇಸ್ ಮಾಡಿರ್ತೀರ ಬಿಗಿನಿಂಗ್ ಟೈಮಲ್ಲಿ, ನಾರ್ಮಲ್ ಅಂಡರ್ವೇರ್ ಏನಿರುತ್ತೆ ಅದರಲ್ಲಿ ಹಾಕೋತೀರಾ, ಅದು ಗ್ರಿಪ್ ಸಿಗೋಲ್ಲ, ಅಲ್ಲಿ ಹೋಗಿ ಇಲ್ಲಿವರೆಗೂ ಬಂದಿರುತ್ತೆ ಪ್ಯಾಡ್ ಹತ್ರ. ಆ ರೀತಿ ಆಗಬಾರ್ದು ಅಂದರೆ ಇದಕ್ಕೆ ಅಂತ ಸಪೋರ್ಟರ್ ಬರುತ್ತೆ, ಸೇಮ್ ಅಂಡರ್ವೇರ್ ಥರನೇ ಇರುತ್ತೆ, ಒಂದು ಪೌಚ್ ಥರ ಇರುತ್ತೆ ಇದು ಕೂರಿಸ್ಕೊಳ್ಳೋದಕ್ಕೆ, ಅದನ್ನು ಆದರೆ ತೊಗೋಬೋದು. ಇಲ್ಲ ಅಂದರೆ ಇನ್ ಕೇಸು ನಾರ್ಮಲ್ ಅಂಡರ್ವೇರ್ ಜೊತೆ ವಿ ಶೇಪ್ ಅಂಡರ್ವೇರ್ ಬರುತ್ತಲ್ಲ, 2 ಹಾಕ್ಕೋಬೇಕಾಗುತ್ತೆ. ಸೊ ಒಂದು ನಾರ್ಮಲ್ಲು, ಇನ್ನೊಂದು ವಿ ಶೇಪ್ ಅಂಡರ್ವೇರಲ್ಲಿ ನಿಮಗೆ ಆರಾಮಾಗಿ ಫಿಟ್ ಆಗುತ್ತೆ, ನೀಟಾಗಿ ಕೂಡ ಕೂರುತ್ತೆ, ಯಾವುದೇ ಡಿಸ್ಕಂಫರ್ಟಬಲ್ ಆಗೋಲ್ಲ. ಒಂದು ಇದರಲ್ಲಿ ಜನರಲಿ ನನಗೂ ಇದು ಡೌಟ್ ಇದೆ, ಜನರಲ್ ಲೈಫರ್ಗೂ ಆಗುತ್ತಾ ಅಥವಾ ಬರೀ ಸ್ಪೋರ್ಟ್ಸ್ಗೆ ಇದಾಗುತ್ತೆ ಅಂತ. ಸೊ ಇಲ್ಲಿ ರ್ಯಾಷಸ್ ಎಲ್ಲ ಆಗೋದು ಸೆಕೆಗೆ ಮತ್ತು ಸ್ವೆಟಿಂಗ್ಗೆ ರ್ಯಾಷಸ್ ಎಲ್ಲ ಆಗುತ್ತೆ. ಅದಕ್ಕೆ ಬೆಸ್ಟ್ ಥಿಂಗು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕಂಡುಕೊಂಡಿದ್ದು ಇದು ಕೋಲ್ಡ್ ಕ್ರೀಮ್ ಏನು ಬರುತ್ತಲ್ಲ, ಸೊ ಎವ್ರಿ ಟೈಮ್ ನೀವು ಸ್ನಾನ ಮಾಡಿದಾಗ ಫ್ರೆಶ್ ಅಪ್ ಆದಾಗ ಕೋಲ್ಡ್ ಕ್ರೀಮ್ನ ಅಪ್ಲೈ ಮಾಡಿ, ಅದು ನಿಮಗೆ ಅವಾಯ್ಡ್ ಮಾಡುತ್ತೆ. ಆ ಡ್ರೈನೆಸ್ಸು, ಆ ಇಚ್ಚಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಬೋದು. ಅದ್ರ ಕಷ್ಟ ಅದು ಅನುಭವಿಸಿದರೆ ಗೊತ್ತು, ಹಿಂಗೆಲ್ಲ ನಡಿಬೇಕಾಗುತ್ತೆ. ಎಲ್ಲ ಫುಲ್ ಆಲ್ಮೋಸ್ಟ್ ವಿ ಶೇಪಲ್ಲಿ ಎಲ್ಲ ಸ್ಕ್ರ್ಯಾಚ್ ಥರ ಕಟ್ಟಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಹಾಗೆ. ಸೊ ಫಸ್ಟು ಅಬ್ಡಮನ್ ಗಾರ್ಡು ಆರಾಮಾಗಿ ಹಾಕ್ಕೊಂಡು ಪ್ಲೇಸ್ ಮಾಡಿಕೊಂಡು, ಸೆಕೆಂಡು ನಾವು ಪ್ಯಾಡ್ಸ್ ಹಾಕೊಳ್ಳೋಕ್ಕೆ ಮುಂಚೆ ನಾವು ನಮ್ಮ ಶೂ ಲೇಸ್ಗಳನ್ನ ಟ್ರೈ ಮಾಡ್ಕೋಬೇಕಾಗುತ್ತೆ.
ಸೊ ಶೂ ಲೈಸ್ ಎಲ್ಲ ತುಂಬ ಟೈಟಾಗಿ ಕಟ್ಕೊಳ್ಳಿ. ಅದಾದಮೇಲೆ ಕಟ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ಪ್ಯಾಡ್ಸು ಯಾವ ರೀತಿ ಹಾಕೋಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸ್. ಅಂದರೆ ಈ ಸ್ಟ್ರ್ಯಾಪು ಆಚೆ ಬರಬೇಕಾ ಒಳಗಡೆ ಬರಬೇಕಾ ಅಂತ. ಬಟ್ ಬಾಲ್ ಆಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಬಾಲ್ ಲೆಗ್ ಸೈಡ್ ಹೋಗ್ಬೇಕಾದ್ರೆ ಇದನ್ನು ಸ್ಟ್ರ್ಯಾಪ್ನ ಹಿಂಗೆ ಹೊಡ್ಕೊಂಡು ಹೋದಾಗ ಅದು ಎಡ್ಜ್ ಥರ ಕೇಳಿಸುತ್ತೆ. ಅಂಪೈರ್ ಔಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನಾವು ಹೆಂಗೆ ಹಾಕಬೇಕು ಅಂದರೆ ಒಳಗಡೆ ಹಾಕೋಬೇಕಾಗುತ್ತೆ. ಒಳಗಡೆನೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೆಂಗೆ ಆಗುತ್ತೆ ಅಂದರೆ ಇದು ರೈಟ್ ಸೈಡಲ್ಲಿ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಾಗ ಇದರಲ್ಲೂ ಒಂದು ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂದರೆ ನಾವು ರನ್ನಿಂಗ್ ಮಾಡ್ಬೇಕಾದ್ರೆ ಇದು ಟಚ್ ಆಗುತ್ತೆ. ಸೊ ಅವಾಗ ಬರುತ್ತೆ. ನಿಮ್ಮ ಕಂಫರ್ಟಬಲಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಆಚೆ ಬಂತು ಅಂದರೆ ಇದು ಮತ್ತು ಬಾಲ್ ಮಿಸ್ ಆಗಿ ಇದನ್ನು ಹೊಡ್ಕೊಂಡು ಹೋದರೆ ಇದು ಸೇಮ್ ಎಡ್ಜ್ ಆಗೋ ಥರನೇ ಸೌಂಡ್ ಬರುತ್ತೆ. ಔಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಪೈರ್ದು. ಇನ್ ಕೇಸ್ ಜಾಸ್ತಿ ಆಚೆ ಬಂದರೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಅಂಪೈರ್ಗೂ ಕೂಡ ಅಲ್ಲಿಗೆ ಬಿದ್ದಿದೆ ಅಂತ. ಸೊ ನೆಕ್ಸ್ಟ್ ಬರೋದು ಥೈ ಪ್ಯಾಡು. ಅಡ್ವೈಸ್ ಮಾಡೋದು ಪ್ಯಾಂಟ್ ಒಳಗಡೆ ಹಾಕೋಬೇಕು ಅಂತ. ಈಗ ಸದ್ಯಕ್ಕೆ ಆಚೆನೇ ಹಾಕೋತೀನಿ. ಸೊ ಒಳಗಡೆ ಮ್ಯಾಚಲ್ಲೆಲ್ಲ ಬಿಡೋಲ್ಲ ಆಚೆ ಹಾಕ್ಕೊಳ್ಳೋದಕ್ಕೆ. ಸೊ ಮ್ಯಾಚಲ್ಲಿ ನಿಮಗೆ ಒಳಗಡೆನೇ ಹಾಕ್ಬೇಕಾಗುತ್ತೆ ಪ್ಯಾಂಟ್ ಒಳಗಡೆ. ಸದ್ಯಕ್ಕೆ ಈಗ ಆಚೆಯಿಂದ ಎಷ್ಟು ಸ್ಟ್ರ್ಯಾಪು ಇದು ಎರಡು ಬರುತ್ತೆ. ಇನ್ನರ್ ಥೈ ಪ್ಯಾಡು ಬರುತ್ತೆ, ಬರೀ ಔಟರ್ ಥೈ ಪ್ಯಾಡು ಬರುತ್ತೆ. ಸೊ ಅದನ್ನು ಹಾಕ್ಕೋಬೋದು. ಸೆಕೆಂಡ್ಲಿ ಎಲ್ಬೋ ಗಾರ್ಡು ಬಿಗ್ನರ್ಸ್ಗೆ ಮಸ್ಟ್ ಅಡ್ವೈಸಬಲ್ ಇದು. ನೀವು ಬಿಗ್ನರ್ಸು ನೀವು ಎಲ್ಬೋ ಗಾರ್ಡನ್ನ ಇಲ್ಲಿ ಹಾಕ್ಕೊಂಡು ಆಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನನಗೆ ಬೇಡ ಇದು. ಸೊ ಅದಾದಮೇಲೆ ಬರೋದು ಹೆಲ್ಮೆಟ್ ಹಾಕ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನಾವು ಗ್ಲೌಸ್ ಇಟ್ಕೊಂಡು ನಾವು ರೆಡಿ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಬಿಗಿನರ್ಸ್ಗೆ ಇದೆಲ್ಲ ಹಾಕ್ಕೊಂಡಿರೋದು ಅಷ್ಟಲ್ವ, ಈ ಶೇಪಲ್ಲೆಲ್ಲ ನಡೀತಾ ಇರ್ತೀವಿ, ಹಿಂಗೆಲ್ಲ ಓಡಾಡ್ತಾ ಇರ್ತೀವಿ ನಾವು. ಫ್ಲೆಕ್ಸ್ ಮಾಡೋಕ್ಕಾಗಲ್ಲ, ಅದು ಕಾಮನ್ ಎಲ್ರಿಗೂ ಹಾಗೆ ಆಗುತ್ತೆ. ಸೊ ಹೆಂಗೋ ಪ್ಯಾಡ್ ಹಾಕ್ಕೊಂಡಿದ್ವಿ, ಬನ್ನಿ ಒಂದು ರೌಂಡ್ ಬ್ಯಾಟಿಂಗ್ ಆಡೇ ಬಿಡೋಣ. ಎಸ್ಪೆಷಲಿ ನೀವು ತೊಗೋಬೇಕಾದ್ರೆ ಕೇಳ್ಬಿಟ್ಟು ತೊಗೋಬೇಕಾಗುತ್ತೆ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ನಮಗೆ ರೈಟ್ ಹ್ಯಾಂಡ್ಗೆ ಒಂದು ಪ್ರೊಟೆಕ್ಷನು ಎಕ್ಸ್ಟ್ರಾ ಸಿಗುತ್ತೆ. ಸೊ ಈ ತಮ್ಗೆ ಏನೇನು ಸಪೋರ್ಟ್ ಇದೆ, ಇದು ರೈಟ್ ಬ್ಯಾಟ್ಸ್ಮನ್ಗೆ ರೈಟ್ ಹ್ಯಾಂಡಲ್ಲಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಯಾಕೆಂದರೆ ಇಲ್ಲಿ ಬಾಲ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲಿ ರೈಟ್ ಹ್ಯಾಂಡರ್ ಒಳಗಡೆ ಇರುತ್ತೆ, ಬಾಲ್ ಬೀಳೋ ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಒಂದು 2 ರೌಂಡ್ ಆಡೋಣ. ಒಂದು ರೌಂಡ್ ಟೈಮ್ ಇಲ್ಲ. ಹೆಲ್ಮೆಟ್ ತುಂಬಾ ತೊಂದರೆ ಕೊಡುತ್ತೆ ಸ್ಟಾರ್ಟಿಂಗಲ್ಲಿ. ಫಸ್ಟ್ ಒಂದು 6 ತಿಂಗಳಾದರೂ ಸ್ವಲ್ಪ ಫಿಗರ್ ಔಟ್ ಮಾಡೋದಕ್ಕೆ, ಗ್ಯಾಪಲ್ಲೆಲ್ಲ ನೋಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಲೂಸ್ ಆದರೆ ತುಂಬ ಕಷ್ಟ ಆಗುತ್ತೆ, ಹಿಂಗೆ ಬರ್ತಾನೆ ಇರ್ತದೆ ತಲೆಗೆ. ಈಗ ಅಬ್ವಿಯಸ್ಲಿ ನಂಗೆ ಆಗ್ತಿದೆ. ಸೊ ಯೂಶ್ವಲಿ ಕ್ಯಾಪ್ ಬರುತ್ತೆ, ಇನ್ ಕೇಸ್ ಹೆಲ್ಮೆಟ್ ಏನಾದರೂ ನಿಮಗೆ ಲೂಸ್ ಆಗಿದ್ದರೆ ಕ್ಯಾಪ್ ಬರುತ್ತೆ, ಕ್ಯಾಪ್ ಹಾಕ್ಬೋದು. ಸೊ ನೋಡೋಣ. ಈಗ ಸದ್ಯಕ್ಕೆ ತುಂಬ ತೊಂದರೆ ಆಗ್ತಿದೆ ಹೆಲ್ಮೆಟ್ದು. ಲೆಟ್ಸ್ ಗೋ. ಹೆಲ್ಮೆಟ್ ಒಂದು ತುಂಬ ಪ್ರಾಬ್ಲಮ್ಮು. ಕರೆಕ್ಟಾಗಿ ಹೆಲ್ಮೆಟ್ ಇರೋದು ಇಟ್ಕೊಳ್ಳಿ. ಆಗಲೂ ಬ್ಯಾಟ್ಸ್ಮನ್ನು ಕಂಫರ್ಟಬಲ್ ಆಗಿರಬೇಕು. ಲಡೆ ಹೆಂಗೆ ಬಂದುಬಿಡುತ್ತೆ ಲೂಸ್ ಇದ್ದರೆ. ಫಸ್ಟ್ ಟೈಮು ಪ್ಯಾಡಿಗೆ ಬೀಳೋರ್ಗೂ ಸ್ವಲ್ಪ ಭಯ ಆಗುತ್ತೆ. ಪ್ಯಾಡಿಗೆ ಒಂದು ಸರಿ ಬಿದ್ದ ಮೇಲೆ ಏಟಾಗಲ್ಲ ಅಂತ ಗೊತ್ತಾಗುತ್ತೆ. ಅವಾಗೇನೂ ಆಗಲ್ಲ, ಇಷ್ಟು ವೇಟ್ ಆಗ್ತೀವಿ. ಇವೆಲ್ಲ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಂಗ್ ಹೆಲ್ಮೆಟಿಂದ ಏನೇನೆಲ್ಲ ತೊಂದರೆ ಆಗುತ್ತೆ ನೋಡಿ. ಚಿಕ್ಕ ವಿಷಯನೂ
ಈಗ ಆಲ್ರೆಡಿ ಕತ್ತು ನೋಯ್ತಾ ಇದೆ ನನಗೆ. ಹೆಲ್ಮೆಟ್ಟು ಸ್ವಲ್ಪ ಹೆವಿ ಇದ್ರೂ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಸೊ ಕ್ಲಿಯಾರಿಟಿ ಇಂಪಾರ್ಟೆಂಟು. ಈ ಗ್ಯಾಪಲ್ಲೆಲ್ಲ ನೋಡ್ಬೇಕಂದ್ರೆ ಸೊ ಡ್ರೆಸ್ ಕೋಡ್ಗಳಿರುತ್ತೆ ನಮಗೆ ಕ್ರಿಕೆಟರ್ಸ್ಗೆ. ನೀವು ನೋಡಿರ್ಬೋದು ಕ್ರಿಕೆಟಿಂಗ್ ವೈಟ್ಸ್ ಅಂತ ಬರುತ್ತೆ. ನೀವು ಟೆಸ್ಟ್ ಮ್ಯಾಚ್ ಕ್ರಿಕೆಟರ್ಸ್ ಎಲ್ಲ ಏನು ನೋಡಿರ್ತೀರ ವೈಟ್ಸು, ಸೇಮ್ ವೈಟ್ಸು. ಸೊ ಅದನ್ನು ಕಂಪಲ್ಸರಿ ಆಗಿ ತೊಗೊಳ್ಳಿ. ಮ್ಯಾಚಸ್ ಎಲ್ಲ ವೈಟ್ಸಲ್ಲೇ ಆಗೋಂಥದ್ದು. ನೀವು ಯೂಶ್ವಲಿ ನೀವು ಕ್ಯಾಂಪ್ಗಳಿಗೆ ಹೋದರೆ ಇತ್ತೀಚೆಗೆ IPL ಕಾರಣದಿಂದ ಕಲರ್ ಯೂನಿಫಾರ್ಮ್ಸ್ ಇದೆ. ಬಟ್ ನಿಮ್ಮ ಮ್ಯಾಚ್ ಅಂತ ಬಂದಾಗ ನಿಮಗೆ ಕಲರ್ಸ್ ಆಗೋಲ್ಲ, ಅದಕ್ಕೆ ವೈಟ್ಸೇ ಬೇಕು. ಕ್ರಿಕೆಟಿಂಗ್ ವೈಟ್ಸು, ಕ್ರಿಕೆಟಿಂಗ್ ಶೂ ಕೂಡ ವೈಟ್ಸು. ನೀವು ಇದೇ ವಿಡಿಯೋದಲ್ಲಿ ಹಿಂದೆ ನೋಡಿರ್ಬೋದು ಬ್ಲ್ಯಾಕ್ ಕಲರ್ ಗ್ಲೌಸ್ ಹಾಕ್ಕೊಂಡಿದೆ, ಅದು ಪ್ರಾಕ್ಟೀಸ್ಗೆ ಅಷ್ಟೇ. ಸೊ ಮ್ಯಾಚಲ್ಲಿ ನಿಮಗೆ ವೈಟ್ ಜೊತೆ ಕಲರ್ ಪ್ಯಾಡ್ಸ್ ಕೂಡ ಬಿಡೋಲ್ಲ. ಸೊ ಎಲ್ಲ ಕಂಪ್ಲೀಟ್ 80% ವೈಟ್ ಇರಲೇಬೇಕು. ಆ ಶೂ ಅಲ್ಲಿ ಅಂತ ಎಕ್ಸಾಂಪಲ್ ತೊಗೊಂಡ್ರು ಅಥವಾ ಡ್ರೆಸ್ಸಲ್ಲೂ 80% ವೈಟ್ ಇರಲೇಬೇಕು ಅಂತ ಇರೋದು. ಸೊ ವೈಟ್ಸು ಕಂಪಲ್ಸರಿಯಾಗಿ ತೊಗೊಳ್ಳಿ. ಸ್ಪೈಕ್ಸು ಸ್ವಲ್ಪ ಕಲ್ತ ಮೇಲೆ ಎಲ್ಲಿ ನೀವು ಟರ್ಫ್ ಗ್ರೌಂಡಲ್ಲಿ ಆಡ್ತೀರ ಆವಾಗ ತೊಗೊಳ್ಳಿ ಒಂದು ಸ್ಪೈಕ್ ಶೂ. ಈಗಲೇ ಬೇಕಾಗಲ್ಲ. ಒಂದು ಒಳ್ಳೆ ಗ್ರಿಪ್ ಇರೋಂಥ ಸ್ಪೋರ್ಟ್ಸ್ ಶೂ ಇದ್ದರೆ, ಅದು ವೈಟ್ ಇದ್ದರೆ ತುಂಬಾ ಒಳ್ಳೆಯದು. ಅದಷ್ಟೇ ಅಲ್ಲ, ನೀವು ಸೆಲೆಕ್ಷನ್ಸ್ಗೆ ನೀವು ಮುಂದೆ ಹೋಗ್ತೀರಾ ಅಂದಾಗ ವೈಟ್ಸಲ್ಲಿ ಹೋಗ್ಬೇಕು. ಯಾವುದೇ ಸೆಲೆಕ್ಷನ್ಸ್ ಇರಲಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ವೈಟ್ಸ್ ಪ್ರಾಪರ್ ಕ್ರಿಕೆಟಿಂಗ್ ವೇ ಅದು ಹೋಗೋದು. ಫುಲ್ಲು ವೈಟ್ ಶೂ ಕೂಡ ಹಾಕೊಂಡು ಹೋಗಬೇಕು, ಅದು ಮ್ಯಾಂಡೇಟ್ರಿ ಇದೆ. ಈಗ ನೀವು ಏನಾದ್ರು ಜಾಯ್ನ್ ಆಗಿದ್ದರೆ, ಫಸ್ಟ್ ಟೈಮು ಕ್ರಿಕೆಟ್ನ ಕಲಿತಾ ಇದ್ದೀರ ಅಂದರೆ ಕಲೀರಿ. 100% ನಿಮಗೆ ವರ್ತ್ ಇಟ್ಟು. ಕ್ರಿಕೆಟ್ ಯಾರಿಗೂ ಮೋಸ ಮಾಡಿಲ್ಲ. ನಾನು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಿಲ್ಲ. ಸೊ ಕ್ರಿಕೆಟ್ ಆಡೋರು ಯಾರೂ ಮೋಸ ಹೋಗಿಲ್ಲ ಕ್ರಿಕೆಟ್ ಆಡಿ. ಸೊ ಅದರಿಂದ ಏನೋ ಒಂದು ಕಲ್ತ್ಕೊಂಡೇ ಹೋಗಿರೋಂಥದ್ದು. ಸೊ ಸಿನ್ಸಿಯರಾಗಿ ಕಲೀರಿ. ಒಂದು 100% ಎಫರ್ಟ್ ಎಲ್ರಿಗೂ ಇಂದನೂ ಬೇಕೇ ಬೇಕು. ಸೊ ಡಿಸಪಾಯಿಂಟ್ಮೆಂಟ್ಗಳು ಸ್ಪೋರ್ಟ್ಸ್ ಕಲಿಸುತ್ತೆ, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಹೇಗೆ ಓವರ್ಕಮ್ ಮಾಡಬೇಕು ಅಂತ. ಗಿವ್ ಅಪ್ ಮಾಡೋಕೆ ಹೋಗ್ಬೇಡಿ. ಚಿಕ್ಕ ಪುಟ್ಟ ಪೇನ್ಗಳು ಬಂದೇ ಬರುತ್ತೆ. ಪೇನ್ ಇಲ್ಲದೆ ಗೇಮ್ ಇಲ್ಲ. ಚೆನ್ನಾಗಿ ಕಲೀರಿ. ಚೆನ್ನಾಗಿ ಕಲ್ತ ಮೇಲೆ ನಿಮಗೆ ಪ್ರಾಕ್ಟೀಸ್ ಮ್ಯಾಚಸ್ ಅಂತ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮ್ಯಾಚಸ್ ಚೆನ್ನಾಗಿ ಆಡಿದ್ರೆ ನಿಮಗೆ ಕ್ಲಬ್ ಕ್ರಿಕೆಟ್ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಬ್ ಕ್ರಿಕೆಟ್ ಸಿಗುತ್ತೆ. ಕ್ಲಬ್ ಕ್ರಿಕೆಟ್ ಎಲ್ಲಿರುತ್ತೆ, ಎಲ್ಲೆಲ್ಲ ಹೇಗೆ ಆಡುತ್ತೆ, ಯಾವ ಡಿವಿಷನ್ ಇರುತ್ತೆ, ಹೇಗೆ ನಾವು ಕ್ಲಬ್ ಕ್ರಿಕೆಟ್ಗೆ ನಾವು ರಿಜಿಸ್ಟರ್ ಆಗ್ಬೋದು ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅಡಿಯಲ್ಲಿ ಅನ್ನೋದನ್ನೆಲ್ಲ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡು ನಿಮಗೆ ಕ್ಲಬ್ಬು ಅಥವಾ ಕ್ರಿಕೆಟ್ ಕೋಚಿಂಗು ಡಿಫ್ರೆನ್ಸಸ್ಸು, ಹಾಗೆ ಕ್ಲಬ್ಬು ಮತ್ತು ಡಿವಿಷನ್ ಅಂದರೆ ಏನು. ಆಲ್ ದಿ ಬೆಸ್ಟ್. ಮತ್ತು ನಾನು ಆದಷ್ಟು ಬೇಗ ಸಿಗ್ತೀನಿ. ಗುಡ್ ಲಕ್.